ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಗೋವಾದಲ್ಲಿದ್ದೀವಿ. ನಾನು ಪವಿ, ಅಮ್ಮ, ಅಪ್ಪ ಮತ್ತು ನನ್ನ ಪಾಪು ಎಲ್ಲರೂ ಗೋವಾಕ್ಕೆ ಬಂದಿದ್ವಿ. ಬಿಕಾಸ್ ಟುಮಾರೋ ಈಸ್ ಅ ಬಿಗ್ ಡೇ ಅಂತ ಹೇಳ್ಬೋದು. ಬಿಕಾಸ್ ಮೈ ಬೇಬಿ ಈಸ್ ಟರ್ನಿಂಗ್ 1. ಸೊ ಅದಕ್ಕೋಸ್ಕರ ಗೋವಾಗೆ ಬಂದಿದ್ದೀವಿ. ಇದು ಆಫ್ ಸೀಸನ್, ಆಬ್ವಿಯಸ್ಲಿ ಮಳೆ ತುಂಬ ಇದೆ, ಎಲ್ಲೂ ಆಚೆ ಹೋಗೋಕ್ಕಾಗ್ತಲ್ಲ. ಇವಾಗ ಸ್ವಲ್ಪ ಬಿಸಿಲತ್ತಿದೆ. ಸೊ ಅದಕ್ಕೋಸ್ಕರ ನಾವು ಆಚೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ವಿ. ಐ ಡೋಂಟ್ ನೋ ರೆಡಿ ಆದಮೇಲೆ ಮತ್ತೆ ಮಳೆ ಬರುತ್ತಾ ಏನು ಅಂತ. ಇಫ್ ಇನ್ ಕೇಸ್ ಮಳೆ ಬಂದರೆ ಇಲ್ಲೇ ಪಾಪುಗೆ ಏನಾಗಿರುವಂಥ ಹೋಟೆಲಲ್ಲಿ ಪ್ಲೇ ಏರಿಯಾ ಥರ ಏನೋ ಇದೆ, ಇಂಡೋರು. ಸೊ ಅದಕ್ಕೋಸ್ಕರ ಅಲ್ಲಾದರೂ ಹೋಗಿ ಆಟಾಡಿಸ್ಬೋದು. ಆ್ಯಂಡ್ ಇನ್ನೊಂದು, ನಮ್ಮ ಪಾಪು ಹುಷಾರು ಇರಲಿಲ್ಲ. 3-4 ದಿನದಿಂದ ಜ್ವರ ಬಂದು ಫುಲ್ ಆಲ್ ಓವರ್ ದ ಬಾಡಿ ರ್ಯಾಷಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾವು ಹೋಗೋದಾ ಬೇಡವಾ ಅಂತ ಡೈಲಮಾದಲ್ಲೇ ಇದ್ವಿ. ಸೊ ಫೈನಲಿ ಹೋಗೋಣ, ಬುಕ್ಕೆಲ್ಲ ಆಗೋಗ್ಬಿಟ್ಟಿದೆ. ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು ಎನಿವೇ ಚಾರ್ಜಸ್ ವಾಪಸ್ ಕೊಡೋಲ್ಲ. ಸೊ ಹೋಗೋಣ ಅಂತ ಅಂದ್ಕೊಂಡು ಹಿಂದಿನ ದಿನ ನಾವು ಡಿಸೈಡ್ ಮಾಡಿ ಬಂದ್ವಿ. ನೆನೆ ಅದೇ ಅಷ್ಟು ಖುಷಿಯಲ್ಲಿ ಬಂದಿರಲಿಲ್ಲ. ಬಿಕಾಸ್ ಪಾಪುಗೇನು ಆಟಾಡ್ಸೋಕ್ಕಾಗಲ್ಲ, ಆಚೆ ಹೋಗೋಕ್ಕಾಗಲ್ಲ. ಬಿಸಿಲು ಮಳೆ ಬರ್ತೀವಿ ಅಂತ ಗೊತ್ತಾಯಿತು. ಇವಾಗ ಜ್ವರ ಬಿಟ್ಟಿದೆ. ಸೊ ಮತ್ತೆ ಮಳೆಯಲ್ಲಿ ಆಟಾಡ್ಸೋದು ಬೇಡ, ಆಚೆ ಹೋಗೋದು ಬೇಡ ಅಂತ ಅಂದ್ಕೊಂಡು ನಾವು ಮನೆಯಲ್ಲೇ ಅಂದರೆ ಹೋಟೆಲಲ್ಲೇ ಇದ್ವಿ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಚೆನಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ರೆಡಿ ಆಗ್ಬಿಡ್ತೀನಿ. ಫಸ್ಟ್ ನಾನು ರೆಡಿ ಆಗ್ಬಿಟ್ಟು ಪಾಪುಗೆ ನಾನು ರೆಡಿ ಮಾಡಿದ್ರೆ ಅವರೆಲ್ಲ ರೆಡಿ ಆಗ್ತಾರೆ. ಬಿಕಾಸ್ ನಾನು ತುಂಬ ಟೈಮ್ ತೊಗೊತೀನಿ ರೆಡಿ ಆಗೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಫೇಸ್ ವಾಶ್ ಮಾಡೋಣ. ಫೇಸ್ ವಾಶ್ ಆಯಿತು. ಬಟ್ ಅಂದರೆ ಹುಷಾರಾಗಿದ್ದಾನೆ ಪಾಪು. ಬಟ್ ರ್ಯಾಷಸ್ ಇವಾಗ ಡ್ರೈ, ಅಂದರೆ ನಿನ್ನೆ ಮೊನ್ನೆಯಿಂದ ಡ್ರೈ ಆಗಕ್ಕೆ ಸ್ಟಾರ್ಟ್ ಇತ್ತು. ಲಾಸ್ಟ್ ಥರ್ಸ್ಡೇ ಅವನಿಗೆ ಹುಷಾರಿಲ್ಲದೆ ಇರೋದು, ಅಂದರೆ ಜ್ವರ ಸ್ಟಾರ್ಟ್ ಆಗಿತ್ತು. ಜ್ವರ ಬಂದು 2 ಡೇಸ್, ನಾಟ್ 2 ಡೇಸ್, 1 ಡೇಗೆ ರ್ಯಾಷಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವ್ರು ಹೇಳಿದ್ರು ಇದು ಕಾಮನ್ ಏಜ್ ಮಕ್ಕಳಲ್ಲಿ, ತುಂಬ ಜನ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ನನಗೇನಂದರೆ ನನಗೆ ಮೆಡಿಸಿನ್ದ ಆಗೋಯ್ತಾ ಅಂತ ಗಾಬರಿ ಹೋಗ್ಬಿಟ್ಟು. ಬಟ್ ಡಾಕ್ಟರ್ ಕನ್ಫರ್ಮ್ ಇದು ಇನ್ನೂ ಎಲ್ಲ ಬೇಬಿಗೂ ಆಗುತ್ತೆ ಅನ್ನೋ. ಓಕೆ ಅಂತ ಇವಾಗ ಟ್ರೈ ಆಗ್ತಿದೆ. ಲೋಷನ್ ಎಲ್ಲ ಕೊಟ್ಟಿದ್ರು, ಸಿರಪ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಇನ್ನೊಂದು ಏನಂದರೆ ಅವನಿಗೆ ಬಾಯಲ್ಲಾಗ್ಬಿಟ್ವಿ, ಅಂದರೆ ಬಾಯಲ್ಲಿ ಫುಲ್ ಆಗಿತ್ತು. ಅವನಿಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಏನೋ ಹಾಲು ಕುಡಿಯೋಕ್ಕೂ ಆಗ್ತಾಯಿರಲಿಲ್ಲ. ಮೈ ಗಾಡ್, ದಟ್ಸ್ ತುಂಬ ಹಾರಿಬಲ್ ಆಗಿತ್ತು. ಬಿಕಾಸ್ ಅವ್ನು ಹಾಲು ಕುಡಿಬೇಕು, ಕುಡಿಯೋಕ್ಕಾಗ್ತಾಯಿಲ್ಲ. ನೈಟ್ ಎಲ್ಲ ಆಗ್ತಿದೆ. ಅದನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಆಗ್ತಿಲ್ಲ. ಮೈ ಗಾಡ್, ಐ ಕಾಂಟ್ ಎಕ್ಸ್ಪ್ಲೇನ್ ಹೌ ಹಾರ್ಡ್ ಇಟ್ ಈಸ್ ಅಂತ, ಇಟ್ ವಾಸ್ ಅಂತ. ಇಲ್ಲಿ ಮಿರರ್ ಇದೆ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ಕೊಂಡು ರೆಡಿ ಆಗ್ತೀನಿ. ಬಿಕಾಸ್ ಸೊ ಮಾಯ್ಶ್ಚರೈಸರ್ ಡನ್. I don't know where I kept my sunscreen ಅಂತ. So let me get my sunscreen. 1 minute. Yeah. Come back. ಸ್ಕಿನ್ ಪ್ರೆಪ್ ಆಯಿತು. ಈಗ ಪ್ರೈಮರ್. ನಾವು ಎಲ್ಲಿ ಬಂದಿದ್ದೀನಿ ಅಂತ ಅದನ್ನು ವೆದರ್
mention or not. ನಾವು ಬಂದಿರೋದು ಗೋವಾಗೆ. ದಿಸ್ ಮೈ ಫೇವ್ರೆಟ್ ಪ್ಲೇಸ್ ಆ್ಯಂಡ್ ದಿಸ್ ಮೈ ಸೆಕೆಂಡ್ ಟೈಮ್. ಅದೇ ಒಂದ್ಸತಿ ಬಂದು ತುಂಬ ಇಷ್ಟ ಆಗಿದ್ದು ನಮ್ಮ ಆ್ಯನಿವರ್ಸರಿಗೆ ಬಂದಿದ್ದು, ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ ಅಂತ ಬಂದಿದ್ದು. ಮೈ ಗಾಡ್, ಐ ಫೆಲ್ ಇನ್ ಲವ್ ವಿತ್ ದಿಸ್ ಪ್ಲೇಸ್. ನನಗೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಡ್ರೈ ಆಗಿಬಿಡೋಣ. ತುಂಬ ಇಷ್ಟ ಆಗಿದೆ ನನಗೆ ಪ್ಲೇಸ್. ಸೊ ಇಲ್ಲೇ ಬಂದಿದ್ದು. ಸಾರಿ, ಫೈನಲ್ ಇವಾಗ ಫೌಂಡೇಶನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಡೋಂಟ್ ನೋ ಎಲ್ಲಾದರೂ ತೊಗೊಂಡ್ಬಂದಿದ್ದೆ ನಾವು ಅಂತ ಎಲ್ಲ ಮನೇಲಿ ನಾನು ಹೋಗೋದಾ ಬೇಡ ಅಂತ ಅಂದ್ಕೊಂಡು ಅರ್ಜೆಂಟಲ್ಲಿ ಏನು ಸಿಗುತ್ತೆ ಅದೆಲ್ಲ ತುಂಬಿಕೊಂಡು ಬಂದಿದ್ದೀವಿ. ಸೊ ನನಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಂತ ಅನ್ಸುತ್ತೆ. ಬಟ್ ಇರೋ ಪ್ರಾಡಕ್ಟ್ಸಲ್ಲಿ ರೆಡಿ ಮಾಡೋಣ. ಓಕೆ, ಆ್ಯಂಡ್ ಇನ್ನೊಂದೇನಂದರೆ ನಮ್ಮದು ಫಸ್ಟ್ ಟ್ರಿಪ್ಪು ವಿತೌಟ್ ಎನಿ ಶಾಪಿಂಗ್ ಬಂದಿರೋದು. ದಿಸ್ ಇಸ್ ಮೈ ಫಸ್ಟ್ ಎವರ್ ಟ್ರಿಪ್. ಆ್ಯಂಡ್ ನಾನು ಟ್ರೈಪೋಡ್ ತಂದಿಲ್ಲ, ಅರ್ಜೆಂಟಲ್ಲಿ ಹಂಗೆ ಬಂದಿದ್ದೀನಿ. ಅಲ್ವೋ ಕ್ಯಾಮ್ರಾ ಪ್ಲೇಸ್ ಮಾಡಿಬಿಟ್ಟು ಐ ಡೋಂಟ್ ನೋ ಹೆಂಗೆ ಕಾಣಿಸ್ತಿದೆ ಅಂತ, ಯಾವ ಆ್ಯಂಗಲಲ್ಲಿ. ಪ್ಲೀಸ್ ಬೇರ್ ಮಾಡಿ. ಆ್ಯಂಡ್ ಐ ಡೋಂಟ್ ನೋ ಎಷ್ಟು ಲಾಂಗ್ ವಿಡಿಯೋ ಆಗುತ್ತಾ ಅಂತ. ಸ್ವಲ್ಪ ವರ್ಡ್ಸ್ ಇದೆಲ್ಲ ಸೊ ಯಾ. One second. ಸೊ ಫೌಂಡೇಶನ್ ಆಯಿತು. ನಾನು ಅವಾಗೇ ಹೇಳಿದಂಗೆ ನಾನು ಕನ್ಸಿಲರ್ ಎಲ್ಲಿಟ್ಟಿದ್ದೀನಿ ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ ಸೆಟ್ ಮಾಡೋಣ ಲೂಸ್ ಪೌಡರಲ್ಲಿ. ಆ್ಯಂಡ್ ಇನ್ನೊಂದೇನಂದರೆ ಇಲ್ಲಿ ಶೆಕೆ ಇಲ್ಲ, ಬಿಸಿಲಿಲ್ಲ, ಮಳೆ ಇದೆ. ಮೇಕಪ್ ಏನು ಸೊ ದಟ್ಸ್ ದ ಒನ್ ಗುಡ್ ಥಿಂಗ್ ಚಳಿಗಾಲದಲ್ಲಿ. ಆ್ಯಂಡ್ ನಾನು ತುಂಬ ಸ್ವೆಟ್ ಆಗುತ್ತೆ, ಫೇಸ್ ಎಸ್ಪೆಷಲಿ ತುಂಬ ಸ್ವೆಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂದರೆ ನನ್ನದು ಡೆಲಿವರಿ ಆದಮೇಲೆ ಪ್ರೆಗ್ನೆಂಟ್ ನಾನು ತುಂಬ ಸ್ವೆಟ್ ಆಗೋಕ್ಕೆ ಆಗಿರೋದು. 1 minute. So, ಕಾಜಲ್. ಗೆಟ್ ರೆಡಿ ಅಂತ ಶುರು ಮಾಡ್ತಾ ಇದ್ದೀನಿ. ಕಾಜಲ್, come say hi to my vlog. ಬಾ, ಯಾಕೆ ಮುಖ ತೋರಿಸಲ್ಲ? ಓಕೆ. ಓಹೋ, ಕಾಜಲ್ ಮನ್ಮೆ ಆಗಿದ್ದ. ಏಕೆ ಕಾಜಲ್ ಮನ್ಮೆ ಆಗಿದ್ದ ಅಂದರೆ ನನಗೇನು ಗೊತ್ತು? ಏನಕ್ಕೆ ಈ ಕ್ವೆಶನ್ ಕೇಳಿ? ಒಬ್ಬ ಕಾಜಲ್ ಮದುವೆ ಆಗಿದೆ. ನಗದಿರ ಕಾಜಲ್ಗೂ ಆಗಿದೆ, ಇನ್ನೊಂದು ಕಾಜಲ್ಗೂ ಆಗಿದೆ. ಒಳ್ಳೆಯ ಫಿನಿಶ್ ಡಾಕ್ಟರ್ ಮಾಡ್ತಾರೆ.
ಸೊ ನೆಕ್ಸ್ಟ್ ಐ ಶಾಡೋ ಯಾವುದಾದ್ರೂ ಲೈಟ್ ಕಲರ್ ಹಾಕೋಣ. This should be matched with your dress also. Yeah. Place for the top, you can choose the color. ಅಲ್ಲಿ ಮಳೆ ಬಂದ್ರೆ ಈಗ ಛತ್ರಿ ಇರುತ್ತಲ್ಲ, ಐ ಥಿಂಕ್ ಇಟ್ಸ್ ಎನಫ್. ನನಗೆ ಪವನ್ ಬಂದರೆ ಮಾತಾಡೋಕ್ಕೇನೆ ಏನೋ ಅಂತ ಕಂಫರ್ಟಬಲ್ ಏಕೆ ಏನೋ ಗೊತ್ತಿಲ್ಲ, ಅಂದರೆ ನಂಗೆ ಯಾರಾದರೂ ಇದ್ದರೆ ಕಂಫರ್ಟಬಲ್ ಆಗಿರೋ not ಮಾತಾಡೋಣ. me then. ನೋ ಇಟ್ಸ್ ನಾಟ್ ಯು, ಯಾರಾದರೂ ಇದ್ರೆ ನೆಕ್ಸ್ಟು ಮಸ್ಕಾರ. Very how happy you are. Tomorrow your baby is turning 1. It's not maybe, it's my son. Okay, your son is turning 1. So how are you feeling? Yeah, it's great. And Can you talk a little bit louder? you should no, you're screaming like Sorry, I'm not screaming because ಮೈಕ್ ಇಲ್ಲ, ನಿನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ. ಇನ್ನು ಇದಕ್ಕೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತಾ is ಸೌಂಡ್? that a live show? ನೋ ಬಟ್ Then you can, by editing you can add my voice, so I'll make my own voice go. Okay. Better it should go out and there. ಯಾ ನಿನಗೆ ಅರ್ಥ ಆಯ್ತಲ್ಲ. ಪಾಪ ಏನೋ ಕಲಿತಾ ಇದ್ದಾನೆ. ಓ ಸೊ ನಾನು ಐಬ್ರೋ ವಾಟ್ ಯು ಕಾಲ್ Don't call me bro. Eyebrow ಅಂತೆ. I'm your husband now. ಸ್ವಲ್ಪ ಇದರಲ್ಲೇ ಇದೆಲ್ಲ ಹೋಗಿದೆ, ಅಂದರೆ ಮಸ್ಕಾರ ತೊಗೊಂಡಿದ್ದಾನೆ ಅದನ್ನು ಹಾಕಿ ಹೋಗಿದೆ ಸ್ವಲ್ಪ. ಐ ಥಿಂಕ್ ರೈಟ್ ಸೈಡ್ ಜಾಸ್ತಿ ಆಯಿತು. ಜಾಸ್ತಿ ಆಯಿತು ವೆಯ್ಟ್. ಆಗಲಿ, ಇದನ್ನು ಸರಿ ಮಾಡೋಣ. ಗಿವ್ ಮಿ ಸಮ್ ಟೈಮ್ ಬ್ರೋ. You have to watch it. ಪವಿ How much do you want? ಪ್ಲೀಸ್ ಹೋಗ್ತೀಯಾ ಆಚೆ? ನಾನು ಒಂದೇ ವಾಚ್ ತಂದಿದ್ದೆ ಇಲ್ಲಿಗೆ. And when I should watch. ಅದು ನಿನಗೆ ಕೊಟ್ಟಿದ್ದೀನಲ್ಲ ಹಾಕ್ಕೊಂಡು. But it's not mine. You see, I'm telling you, so the right side is quite dark. ಅಂದರೆ And the road ಇದರಿಂದ side. ಪವಿ ಇದರಿಂದ ಅಲ್ಲ, ನಾನು ಆ ಕಡೆ ಸ್ವಲ್ಪ ಡಾರ್ಕ್ ಇದೆ ನ್ಯಾಚುರಲಿ. It's okay. But today I'm saying that darkness. ಓಕೆ, ನನಗೆ ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ, ನನಗೆ ಏನು ಬರುತ್ತೆ ಹಂಗೆ ಮಾಡ್ತೀನಿ. ಓಕೆ, ಇರಿಟೇಟ್ ಮಾಡಾಗ್ತಾನೆ ಯಪ್ಪ. ನಾನು ಹೆಂಗೆ ನಿನ್ನ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ 5 ವರ್ಷ, ಗೊತ್ತಿಲ್ಲ ನನಗೆ. Can you bring my baby here? He'll get to know how you making samsara here. What is this? Pencil. ಓಕೆ, ಲಿಪ್ ಲೈನರ್, Where is this one? Lipstick. ಲಿಪ್ಸ್ಟಿಕ್ ಇಲ್ಲೇ ಇದೆ. ಇಲ್ಲ ಅಂದರೆ No, this cosmetic names are like something different. So that is lip liner. There is no line in that pencil. There is no line in that pencil. Right? ಲಿಪ್ಪಿಗೆ ಲೈನ್ ಮಾಡೋದು ಲಿಪ್ ಲೈನರ್. Then lip But stick please, Okay. please stop. Okay. And go lipstick stick ಮಾಡೋದು. ಲಿಪ್ಸ್ಟಿಕ್ ಲಿಪ್ಪಿಗೆ ಸ್ಟಿಕ್ ಮಾಡೋದು. ಹೆಂಗೆ ಸ್ಟಿಕ್ ಮಾಡೋದು? ಓ ಗಮ್ ಸ್ಟಿಕ್ ಗ್ಲೂ. ಹೌದು, ಸ್ಟಿಕ್ ಇಲ್ಲಿ ಶಾರ್ಟ್ ಮಾಡುವ. ಇಲ್ಲಿ ಹಿಂಗೆ ಅದೆಲ್ಲ ಆ ಕಡೆ ಎಡ್ಸ್
ಮೆಸೇಜ್ ಬೇಡ, ರಿಪ್ಲೈ ಅಂದರೆ ನೀಟಾಗಿ ಮಾಡ್ಕೊಂಡು And the lipstick. ಎಷ್ಟು ಇರುತ್ತಾ ಚಿಕ್ಕದು ಬರುತ್ತಲ್ಲ, ಅದರಲ್ಲಿ ಯಾವುದು ಲ್ಯಾಕ್ಮಿ ಅವೆಲ್ಲ ತುಂಬ ದಾರ್ಬೇಕು. I like love dark lipstick. ಬೆಟರ್ ಫಸ್ಟ್ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ನನಗೆ ಐಲೈನರ್ ಟಿಕ್ಲಿ ಇಟ್ಕೊಳ್ಳೋಕೆ ಇಷ್ಟ. ತಿಕ್ಲಿ ಪವನ್ ಪ್ಲೀಸ್. ಸ್ಟಿಕ್ಕರ್ ಎಲ್ಲ ಆದರೆ ಬಿದ್ದೇ ಹೋಗುತ್ತೆ, ನನಗೆ ಇಷ್ಟನೇ ಆಗಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೆಟ್ಟಿಂಗ್ ಶೇಕ್ ಬೆಲ್. ನೋ, ಶೇಕ್ ಮಾಡಿದ್ರೆ ಪ್ರಾಬ್ಲಮ್. ನೀನು ಮೇಕಪ್ಪೇ ಮಾಡಿಲ್ಲ ನನಗೆ. ಸ್ವಲ್ಪ ಡ್ರೈ ಆಗಿಬಿಡ. ನಾನು ಏರ್ ಡ್ರೈಯರ್ನ ಫುಲ್ಲು ಹಾಟ್ ಹಿಡ್ಕೊಂಡ್ಬಿಟ್ಟು ಮಾಡ್ತೀನಿ, ತಲೆ ಎಲ್ಲ ಸುಡ್ತೈತೆ. ಆಮೇಲೆ ಎಲ್ಲ ಆದಮೇಲೆ ಕೆಳಗಡೆ ಡೌನ್ ಮಾಡಿದ್ರೆ ಕೂಲು ಆಗಿದೆ. ಅಯ್ಯೋ ದೇವರೇ. ಇದು ಡ್ರೈ ಆಗಬೇಕು. ಏನಾದರೂ ಟಾಪಿಂಗ್ ಇದೆಯಾ ನನಗೆ? ಟಾಪಿಂಗ್ ಇದೆಯಾ? ಅಷ್ಟೇ ಮುಗೀತು. ಮತ್ತೆ ಹೇರ್ ಮಾಡ್ಕೊಂಡು ಶುರು ಮಾಡ್ಕೊತೆ, ಹಿಂಗೆ ಮಾಡೋದಿಲ್ಲ. ಓಕೆ, ಸೊ ಹೇರ್ ಡ್ರೈ ಮಾಡೋಣ. ಅಂದರೆ ನಾನೇ ಸ್ನಾನ ಮಾಡಿಲ್ಲ ತಲೆಗೆ ಇವತ್ತು. ಸ್ವಿಮ್ಮಿಂಗ್ ಹೋಗಿದ್ದೆ ಇವತ್ತು ಬೆಳಗ್ಗೆ, ಅದೇ ಆಗಿದೆ. ಸೊ ಅದಕ್ಕೆ ಹೇರ್ ಡ್ರೈ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ದಿಸ್ ಇಸ್ ಮೈ ಹಸ್ಬೆಂಡ್ ಪವನ್ ಫಾರ್ ಯು ಗೈಸ್. ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿಲ್ಲ, ಸ್ವಲ್ಪ ಡ್ರೈ ಮಾಡ್ಕೊಂಡು ನಾನು ಫ್ರೀಯಾಗಿ ಇರ್ತಾ ಇದ್ದೀನಿ. ಬಿಕಾಸ್ ನನ್ನ ಹೇರಿನೂ ಡ್ರೈ ಆಗಿಲ್ಲ ಕಂಪ್ಲೀಟಾಗಿ. ಸೊ ನನಗೆ ಹುಷಾರು, ಡ್ರೈ ಆಗ್ತಲೇ ನನಗೆ ತಲೆ ಕಟ್ಟಿದ್ರೆ ಇದಾಗ್ತೇನೋ ಹೆಡ್ಏಕ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಫ್ರೀಯಾಗಿ ಬಿಡ್ತೀನಿ. ಹೇರ್ ಡೈ ತೊಗೊಂಡೋಗ್ಬೇಕು. ಬಿಕಾಸ್ ನನ್ನ ಮಗ ಬಂದರೆ ಫುಲ್ ಕಿತ್ತಿ ಆಗ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಆಮೇಲೆ ಪೋನಿ ಆಗಿಬಿಡ್ತೀನಿ. ದಟ್ಸ್ ಇಟ್. ಸೊ ಅದಾದಮೇಲೆ ಇದೆ ನನ್ನ OOTD. ಆಮೇಲೆ ನಾನು ತೋರಿಸ್ತೀನಿ ಔಟ್ಫಿಟ್ಟು. ಬ್ಲ್ಯಾಕ್ ಸ್ಕಾರ್ಟ್ ಹಾಕಿದ್ದೀನಿ ಮತ್ತು ಒಂದು ಟಾಪ್ ಫುಲ್ ಇತ್ತು, ಫುಲ್ ಸ್ಲೀವ್ಸ್. ಸೊ ಎಸ್, ಇದು ನನ್ನ ಗೆಟ್ ರೆಡಿ ವಿತ್ ಮೀ ಆಗಿತ್ತು. ನಿಮಗೆ ನನ್ನ ಮೇಕಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಯಾ, ಮತ್ತು ನಿಮಗೆ ಸಿಗ್ತೀನಿ ಆ್ಯಂಡ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಓಕೆ, ಬಾಯ್. ಮೇ ಬಿ ಲೈಟಿಂಗ್ಸ್ ಚೆನ್ನಾಗಿಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆಚೆ ಒಂದ್ಸತಿ ತೋರಿಸ್ತೀನಿ. ಸಾರಿ, ಈ ಮೇಕಪ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡುವಂಥ ವಿಡಿಯೋ ನಾನು ನಿಮಗೆ ಏನೋ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾ, ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.